ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪ್ಯಾಸೇಜ್ ರೀಡ್ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಈಗ ಪ್ಯಾಸೇಜ್ ರೀಡಿಂಗ್ ಅಂದರೆ ಏನು ಅನ್ನೋದನ್ನು ಮೊದಲು ಹೇಳ್ತೀನಿ. ನಮ್ಗೆ ಯಾವುದಾದ್ರೂ ಒಂದು ಪಿಕ್ಚರ್ನ ತೋರಿಸಿ ಆ ಪಿಕ್ಚರ್ ಮೇಲೆ ಒಂದು ಪ್ಯಾಸೇಜ್ನ ರೆಡಿ ಮಾಡಿ ಮಕ್ಕಳಿಗೆ ಹೇಳೋದಕ್ಕೆ ಪ್ಯಾಸೇಜ್ ರೀಡಿಂಗ್ ಅಂತ ಕರಿತೀವಿ. ಇಲ್ಲಿ ನಾವು ಒಂದು ಕ್ಯಾಟ್ ತೊಗೊಂಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಈ ಪ್ಯಾರದಲ್ಲಿ ಈ ಪ್ಯಾಸೇಜಲ್ಲಿ ನಮಗೆ ಏನಿದೆ, CVC ವರ್ಡ್ಸು ಮತ್ತು ಸೈಟ್ ವರ್ಡ್ಸ್ ಅಷ್ಟೇ ಇರೋದು. ಮಕ್ಕಳು ತುಂಬ ಈಸಿಯಾಗಿ CVC ವರ್ಡ್ಸು ಮತ್ತು ಸೈಟ್ ವರ್ಡ್ಸ್ ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ರೀಡಿಂಗ್ ಮಕ್ಳಿಗೆ ಗೊತ್ತಾಗ್ಬಿಡುತ್ತೆ. ಸೊ ಹೇಗೆ ಅಂದರೆ, ನಾವಿಲ್ಲಿ ಹೇಳಬೇಕು ಪ್ಯಾಸೇಜ್ ರೀಡಿಂಗಲ್ಲಿ ನಾನು ಒಂದು ಕ್ಯಾಟ್ ಬಗ್ಗೆ ಒಂದು ಪ್ಯಾಸೇಜ್ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಐ ಹ್ಯಾವ್ ಎ ಕ್ಯಾಟ್, ಈಸ್ ನೇಮ್ ಈಸ್ ಪ್ಯಾಟ್. ನನ್ನ ಹತ್ರ ಒಂದು ಕ್ಯಾಟ್ ಇತ್ತು, ಅದ್ರ ಹೆಸರು ಪ್ಯಾಟ್. ಪ್ಯಾಟ್ ವಿಲ್ ನಾಟ್ ಪ್ಲೇ, ಪ್ಯಾಟ್ ಆಟ ಆಡ್ತಾ ಇರಲಿಲ್ಲ. ಪ್ಯಾಟ್ ವಿಲ್ ನಾಟ್ ರನ್, ಪ್ಯಾಟ್ ರನ್ ಮಾಡ್ತಾ ಇರಲಿಲ್ಲ. ಪ್ಯಾಟ್ ಲೈಕ್ಸ್ ಟು ಸಿಟ್, ಅದು ಮಕ್ಕ ಪ್ಯಾಟಿಗೆ ಅಂದರೆ ಕ್ಯಾಟಿಗೆ ಯಾವಾಗಲೂ ಕುತ್ಕೋಬೇಕು ಅಂತಲೇ ಇಷ್ಟ ಆಗ್ತಾ ಇತ್ತು. ಈ ಸಿಟ್ಸ್ ಆನ್ ಎ ಮ್ಯಾಟ್, ಅದು ಯಾವಾಗಲೂ ಮ್ಯಾಟ್ ಮೇಲೆ ಕುತ್ಕೋತಾ ಇತ್ತು. ಪ್ಯಾಟ್ ದ ಕ್ಯಾಟ್ ಈಸ್ ಟು ಫ್ಯಾಟ್, ಅದು ಯಾವಾಗಲೂ ದಪ್ಪ ಇತ್ತು. ನಾನು ಹೇಳಿದ್ದೆಲ್ಲ, ಇಲ್ಲಿ ಪ್ಯಾಸೇಜ್ ರೀಡಿಂಗ್ ಮಾಡೋದು ಮಕ್ಕಳಿಗೆ ಈಸಿ ಆಗಬೇಕು ಅಂದರೆ CVC ವರ್ಡ್ಸು ಮತ್ತು ಸೈಟ್ ವರ್ಡ್ಸು ಮಕ್ಕಳಿಗೆ ಗೊತ್ತಿದ್ದಾಗ ಮಕ್ಕಳಿಗೆ ಈಸಿಯಾಗಿ ರೀಡ್ ಮಾಡ್ತಾರೆ. ನೋಡಿ, ನಾವು ಬಳಸೋ ಪದಗಳು ಕೂಡ ಮಕ್ಕಳಿಗೆ ಈಸಿ ಆಗುವಂಥ ವರ್ಡ್ಸ್ಗಳನ್ನೇ ನಾವು ಬಳಸಬೇಕು, ಟಫ್ ಆಗೋ ವರ್ಡ್ಸ್ನ ನಾವು ಬಳಸಬಾರ್ದು. ಸೊ ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಇಲ್ಲೊಂದು ತೋರಿಸ್ತಿದ್ದೀನಿ. ನನ್ನ ಹತ್ರ ಒಂದು ಬ್ಯಾಗ್ ಇದೆ, ಐ ಹ್ಯಾವ್ ಎ ಬ್ಯಾಗ್. ಮಕ್ಕಳಿಗೆ ಹೇಳ್ಬೇಕು, ನಾವು ಮನೆಯಲ್ಲಿ ಪ್ಯಾಸೇಜ್ ರೆಡಿ ಮಾಡಬೇಕು ಮಕ್ಕಳಿಗೆ ಅಂತಂದರೆ, ಇವಾಗ ನನ್ನ ಹತ್ರ ಒಂದು ಬ್ಯಾಗ್ ಇದೆ, ಐ ಹ್ಯಾವ್ ಎ ಬ್ಯಾಗ್. ಇನ್ ಮೈ ಬ್ಯಾಗ್ ಸೋ ಮೆನಿ ಬುಕ್ಸ್ ಆರ್ ದೇರ್. ಅದನ್ನು ನೀವು ರೆಡಿ ಮಾಡ್ಕೋಬೇಕು. ಐ ಹ್ಯಾವ್ ಎ ಬ್ಯಾಗ್, ಇನ್ ಮೈ ಬ್ಯಾಗ್ ಸೋ ಮೆನಿ ಬುಕ್ಸ್ ಆರ್ ದೇರ್, ಈ ಪೆನ್ಸಿಲ್ ಆಲ್ಸೋ ದೇರ್. ಒಂದು 2-3 ಸೆಂಟೆನ್ಸ್ ಥರ ರೆಡಿ ಮಾಡಿಕೊಟ್ಟಾಗ ಒಂದು ಪಿಕ್ಚರ್, ಒಂದು ಡಾಗ್ ಇರುತ್ತೆ. ದಿಸ್ ಈಸ್ ಎ ಡಾಗ್, ಡಾಗ್ ನೇಮ್ ಈಸ್ ಫಾರ್ ಎಕ್ಸಾಂಪಲ್ ಪಿಂಕಿ ಏನೋ ಇರುತ್ತೆ. ದಿಸ್ ಈಸ್ ಎ ಡಾಗ್, ಡಾಗ್ ನೇಮ್ ಈಸ್ ಪಿಂಕಿ. ಪಿಂಕಿ ಲೈಕ್ಸ್ ಟು ಈಟ್ ಆಲ್ವೇಸ್ ನಾನ್ ವೆಜ್. ಆ ಥರ ಏನಾದರೂ ನಿಮಗೆ ಯಾವುದೋ ಒಂದು ಪಿಕ್ಚರ್ನ ನೋಡಿ, ಆ ಪಿಕ್ಚರ್ ಮೇಲೆ ಪ್ಯಾಸೇಜ್ನ ರೆಡಿ ಮಾಡಬೇಕು. ಪ್ಯಾಸೇಜು ಮಕ್ಕಳಿಗೆ ರೀಡ್ ಮಾಡೋ ಥರ ಇರಬೇಕು, ಮಕ್ಕಳು ಮತ್ತು ಇಷ್ಟಪಡೋ ಥರ ಇರಬೇಕು, ಮಕ್ಕಳಿಗೆ ಬೇಗ ಅರ್ಥ ಆಗೋ ಥರ ಇರಬೇಕು. ಆಗ ಮಾತ್ರ ಮಕ್ಕಳು ಪ್ಯಾಸೇಜ್ ರೀಡಿಂಗ್ನ ನೀಟಾಗಿ ಮಾಡ್ತಾರೆ. ನೀವೇ ನಿಮ್ಮ ಓನಾಗಿ, ದಿಸ್ ಈಸ್ ಮೈ ಕಿಚನ್, ಇನ್ ಮೈ ಕಿಚನ್ ಐ ವಿಲ್ ಕುಕ್ ಆಲ್ವೇಸ್ ಅಂತ ಏನೋ ಯಾವುದೋ ಒಂದು ಸಬ್ಜೆಕ್ಟ್ನ ತೊಗೊಂಡು ಆ ಸಬ್ಜೆಕ್ಟ್ ಮೇಲೆ ಅಂದರೆ ಆ ವಿಷಯದ ಮೇಲೆ ಪ್ಯಾಸೇಜ್ನ ಮಕ್ಕಳಿಗೆ ಹೇಳ್ತಾ ಹೋದಾಗ ಮಕ್ಕಳಿಗೆ ರೀಡಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಆ ಪಿಕ್ಚರ್ ಬಗ್ಗೆ ಮಕ್ಕಳೇ ಸೆಂಟೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಇದನ್ನು ಯೂಸ್ ಮಾಡಿದ್ರೆ ಪೇರೆಂಟ್ಸ್ ಯೂಸ್ ಮಾಡಬೇಕು. ಫಸ್ಟು ಪೇರೆಂಟ್ಸ್ ಎಫರ್ಟ್ ಹಾಕಿ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಗಷ್ಟೇ ಇಂಪ್ರೂವ್ ಆಗೋದು. ಪೇರೆಂಟ್ಸು ಮಕ್ಕಳ ಜೊತೆ ಟೈಮ್ ಕೊಡಬೇಕು, ಆಗ ಮಕ್ಕಳು ರೀಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.